ओम नमो अस्तु सर्पेभ्यो ये केज पृथिवी मनो ये अंतरिक्षे ये दिवितेभ्यः सर्पेभ्यो नमः ये दोरोचने दिवो ये वासूर्यस्य रश्मिषु येषामप्सुषतः कृतं तेभ्यः सर्पेभ्यो नमः या इषवो यातु धानाना ये वा वनस्पति गुम्रनो ये वा वटेषु शेरते तेभ्यः सर्पेभ्यो नमः भुजंगेशाय विद्महे चक्षुश्रवणाय धीमहि तन्नः सर्पः प्रचोदयात् श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸರ್ಪದೋಷ, ಕಾಳಸರ್ಪದೋಷ, ಮಹಾಕಾಳ ಸರ್ಪದೋಷ, ಹೀಗೆ ಹಲವಾರು ಸರ್ಪಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಜಾತಕದಲ್ಲಿದೆ ಅಂತಲ್ಲಿ ಸುಮಾರು ಜನ ನಿಮಗೆ ತಿಳಿಸಿರ್ತಾರೆ. ಅದರ ಬಗ್ಗೆ ಗಮನನೂ ಇರುತ್ತೆ. ಮುಖ್ಯವಾಗಿ ವಿವಾಹ ಮತ್ತು ಸಂತಾನದ ವಿಚಾರಗಳಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ದೋಷ ಇರಲಿ ಇಲ್ಲದೆ ಹೋಗಲಿ ಈ ಸರ್ಪ ಸಂಸ್ಕಾರಗಳು ಅಥವಾ ಆಶ್ಲೇಷ ಬಲಿ ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಈ ಸರ್ಪದೋಷ ಅಂದರೆ ಏನು? ಸರ್ಪದೋಷ ಅಂತಂದರೆ ನಮ್ಮಿಂದ ಅಥವಾ ನಮ್ಮ ಕುಟುಂಬದಿಂದ ಅಥವಾ ನಮ್ಮ ಹಿರಿಯರಿಂದ ಸರ್ಪಕ್ಕೆ ಏನಾದರೂ ನಮ್ಮಿಂದ ತೊಂದರೆ ಆಗಿದ್ದರೆ, ಸರ್ಪದ ಹತ್ಯೆ ಆಗಿದ್ದರೆ, ಸರ್ಪದ ಒಂದು ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ದಾರಿಯನ್ನು ತುಡುಕಿದರೆ, ಅಥವಾ ದೇವ ವೃಕ್ಷಗಳನ್ನು ಛೇದನ ಮಾಡಿದರೆ, ಹುತ್ತಗಳನ್ನು ನಾಶ ಮಾಡಿದರೆ, ಈ ರೀತಿಯಾಗಿ ಕೆಲವೊಂದು ಪಾಪಗಳಿಂದ ಸರ್ಪದೋಷ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಇದರಲ್ಲಿ 12 ವಿಧವಾದ ಕಾಳಸರ್ಪ ದೋಷಗಳಿದೆ. 12 ವಿಧವಾದ ಕಾಳಸರ್ಪ ದೋಷಗಳಿದೆ. ಅದರಲ್ಲಿ 12 ವಿಧ ಕಾಳಸರ್ಪ ದೋಷ ಅನ್ನುವಂಥದ್ದು ಪರಿಹಾರಕ್ಕೆ ಕೇವಲ ಆಶ್ಲೇಷ ಬಲಿ ಒಂದೇ ಸಾಕ ಅಂದರೆ ಖಂಡಿತ ಸಾಕು. ಅದನ್ನೇ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಲೂ ಆ ಪರಿಹಾರ ಅನ್ನುವಂಥದ್ದು ಆಗುತ್ತೆ. ನೀವು ಈ 12 ವಿಧವಾದಂಥ ಸರ್ಪದೋಷದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲಗ್ನದಲ್ಲೇ ರಾಹು ಅಥವಾ ಕೇತು ಇದ್ದು 7ನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದೆಯಾ, ಅವಾಗ ನಿಮಗೆ ಸರ್ಪದೋಷ ಇದೆ ಅಂತ ಆಯಿತು. ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಕೇತು ಇದ್ದು ನಿಮಗೆ ಸರ್ಪದೋಷ ಇರುತ್ತೆ. 3ನೇ ಮನೆಯಲ್ಲಿದ್ದರೂ ಸರ್ಪದೋಷ ಇರುತ್ತೆ. ಅಥವಾ ರಾಹು ಕೇತು ಮಧ್ಯದಲ್ಲೇ ಎಲ್ಲ ಗ್ರಹಗಳು ಬಂದು ಕೂತ್ಕೊಂಡಿದ್ರು ಕೂಡ, ಚಂದ್ರನ ಹೊರತುಪಡಿಸಿ ಎಲ್ಲ ಗ್ರಹಗಳಿದ್ರೂ ಕೂಡ ನಿಮಗೆ ಸರ್ಪದೋಷವೇ. ಆ ಸರ್ಪದೋಷ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ನಿಮ್ಮ ಜಾತಕವನ್ನು ತೋರಿಸಿ ಹೈರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿ ಡಿಗ್ರಿ ವೈಸ್ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಸರ್ಪದೋಷ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಆಶ್ಲೇಷ ಬಲಿ ಮಾಡಿಸಿ. ಸರ್ಪದೋಷನೇ ಇಲ್ಲ ಅಂತಂದು ಆಶ್ಲೇಷ ಬಲಿ ಮಾಡಿಸಿದ್ರೆ ಪ್ರಯೋಜನ ಎಲ್ಲ ಮಾಡಲು ಬರೋದು ತಪ್ಪಾಗುತ್ತೆ. ಆಶ್ಲೇಷ ಬಲಿ ಅನ್ನುವಂಥದ್ದು ನಾಗಾರಾಧನೆ ಅಂತ ಹೇಳ್ತೀವಿ. ನಮ್ಮ ಜಗತ್ತಿನ ಇತಿಹಾಸವನ್ನು ತಗೊಂಡ್ರೆ, ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ತಗೊಂಡ್ರೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಪದ್ಧತಿ ನಾಗಾರಾಧನೆ ಪದ್ಧತಿ. ಈ ನಾಗಾರಾಧನೆ ಪದ್ಧತಿ ಗ್ರಾಮೀಣ ಪ್ರದೇಶಗಳಲ್ಲಿ ದೋಷ ಇಲ್ಲ ಅಂದರೂ ಕೂಡ ನಾಗಾರಾಧನೆಯನ್ನು ಮಾಡುವಂಥ ಹಲವಾರು ಸಂಪ್ರದಾಯಗಳನ್ನು ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ಅಷ್ಟಪವಿತ್ರ ನಾಗಮಂಡಲದಂತಹ ಅದ್ಭುತವಾದಂತಹ ಮಹಾ ಪೂಜೆ ಎಲ್ಲ ದಕ್ಷಿಣ ಕನ್ನಡದ ಕಡೆ ಅಂದರೆ ಸೌತ್ ಕೇಂದ್ರದ ಕಡೆ, ಉಡುಪಿ, ಕುಂದಾಪುರ ಮತ್ತು ಮಂಗಳೂರು ಇತ್ಯಾದಿಗಳ ಕಡೆ ಮಾಡುವಂಥದ್ದು ಬಹಳ ಪ್ರಚಲಿತವಾಗಿದೆ. ನಾಗನಿಗೆ ಪ್ರೀತಿಗಾಗಿ ಮಾಡುವಂಥದ್ದೇ ಆಶ್ಲೇಷ ಬಲಿ. ನಾಗ ಅಂತಂದರೆ ಸರ್ಪ ಅಂತ ಹೇಳ್ತೀವಿ, ಹಾವು ಅಂತ ಹೇಳ್ತೀವಿ. ಮತ್ತು ವಿಶೇಷವಾಗಿ ಸರ್ಪ ಸಂಕುಲಕ್ಕೆ ಮಾನವನಿಂದ ಒದಗಿದ ಹಾನಿ ಅಂದರೆ ಮನುಷ್ಯ ಏನಾದರೂ ತೊಂದರೆ ಮಾಡಿದರೆ, ಅಪಚಾರ ಮಾಡಿದರೆ ಅದರ ದೆಸೆಯಿಂದ ಉಂಟಾಗೋದೇ ಈ ಸರ್ಪಶಾಪ. ಇದರ ಪರಿಹಾರಕ್ಕೆ ನಾವು ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು. ಯಾವಾಗ ಮಾಡಬೇಕು ಹಾಗಾದರೆ? ಆಶ್ಲೇಷ ಬಲಿಯನ್ನು ಕ್ಷೇತ್ರದಲ್ಲೇ ಮಾಡಬೇಕಾ? ಖಂಡಿತ ಅಲ್ಲ. ಎಲ್ಲಾದರೂ ಮಾಡ್ಬೋದು. ಕ್ರಮವಾಗಿ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಮಾಡಬೇಕು, ಪ್ರತ್ಯೇಕವಾಗಿ ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಆಶ್ಲೇಷ ಬಲಿಯನ್ನು ಆಶ್ಲೇಷ ನಕ್ಷತ್ರದಲ್ಲಿ ಮಾಡಿದ್ರೆ ಭಾಳ ವಿಶೇಷ. ಆಮೇಲೆ ಷಷ್ಠಿ ದಿನ, ಕೃತ್ತಿಕಾ ನಕ್ಷತ್ರದ ದಿನ ಅಥವಾ ಪಂಚಮಿ ದಿನ, ಮತ್ತು ನಾಗನಿಗೆ ಪ್ರೀತಿಯಾಗಿರ್ತಕ್ಕಂಥ ದಿನಗಳು, ಅಂತಹ ದಿನಗಳಲ್ಲಿ ಪೌರ್ಣಮಿ ಇತ್ಯಾದಿಗಳಲ್ಲಿ ನಾವು ಆಶ್ಲೇಷ ಬಲಿ ಮಾಡಿದ್ರೆ ಭಾಳ ಉತ್ತಮವಾದ ಫಲ. ಅಂದರೆ ಈ ಒಂದು ತಿಥಿವಾರ ನಕ್ಷತ್ರಗಳಲ್ಲಿ ಮಾಡಿದ್ರೆ ಪ್ರಶಸ್ತ ಅಂತ ಹೇಳ್ತೀವಿ. ಮಂಗಳವಾರ ವಿಶೇಷ, ಯಾಕಂದರೆ ಸುಬ್ರಹ್ಮಣ್ಯನ ಒಂದು ಸ್ವರೂಪ ಅಂತ ಹೇಳ್ತೀವಿ. ಸರ್ಪ ಯಾರ ಸ್ವರೂಪ? ಸುಬ್ರಹ್ಮಣ್ಯನ ಸ್ವರೂಪ. ಹಾಗಾಗಿ ನಾವು ಸುಬ್ರಹ್ಮಣ್ಯ ಆರಾಧನೆ ಹೆಚ್ಚು ಮಾಡುವಂಥದ್ದು. ಸರಿ, ಹಾಗಾದರೆ ಆಶ್ಲೇಷ ನಕ್ಷತ್ರ
ಒಟ್ಟು 27 ನಕ್ಷತ್ರ ಇರುತ್ತೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧರಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರ ಭಾದ್ರ, ರೇವತಿ. ಅದರಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ 9ನೇ ನಕ್ಷತ್ರ ಆಶ್ಲೇಷ. ತಾರಾಮಂಡಲದಲ್ಲಿ 9ನೇ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರಕ್ಕೆ ದೇವತೆ ಯಾರೋ? ಇದಗುಂ ಸರ್ಪೇಭ್ಯೋ ಹವಿರಸ್ತು ಜುಷ್ಟಂ ಆಶ್ಲೇಷ ಯೇಷಾಮನಯಂದಿಗೇತಃ ಅಂದರೆ ಸರ್ಪ. ಆಶ್ಲೇಷ ನಕ್ಷತ್ರಕ್ಕೆ ದೇವತೆ ಯಾರು? ಸರ್ಪರಾಜ. ಹಾಗಾಗಿ ಆ ನಾಗನಿಗೆ ಬಲಿಪ್ರಧಾನ ಆಹುತಿಯನ್ನು ನೀಡಿ ತೃಪ್ತಿಯನ್ನು ಕೊಡುವಂಥದ್ದು ನಮ್ಮ ಒಂದು ಪದ್ಧತಿ. ರೈತರು ಮಳೆ ಚೆನ್ನಾಗಿ ಬರಲಿ, ಬೆಳೆ ಚೆನ್ನಾಗಿ ಬರಲಿ ಅನ್ನುವಂಥ ರೂಪದಲ್ಲೂ ಕೂಡ ನಾಗಾರಾಧನೆ ಮಾಡುವಂಥ ಪದ್ಧತಿ ಇದೆ. ಸಂತಾನ ಇಲ್ಲದೆ ಇರತಕ್ಕಂಥವ್ರಿಗೆ ಸರ್ಪದೋಷ ಇದ್ದರೆ ಖಂಡಿತ ಸಂತಾನ ಆಗೋದಿಲ್ಲ. ಸಂತಾನ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕು ಆಶ್ಲೇಷ ಬಲಿ. ಮತ್ತು ರೋಗ, ಈ ಚರ್ಮ ರೋಗ ಬರುವಂಥದ್ದು, ಆಮೇಲೆ ಕೆಲವೊಂದು ಸರ್ಪಕ್ಕೆ ಸಂಬಂಧಪಟ್ಟಂಥ ಸುತ್ತು ಅಂತ ಹೇಳ್ತೀವಿ, ಸರ್ಪ ಸುತ್ತು ಅಂತ ಹೇಳ್ತೀವಿ. ಕೆಲವೊಂದು ರೋಗಗಳು ನಮಗೆ ಗೊತ್ತಾಗೋದಿಲ್ಲ, ಹಾಸ್ಪಿಟ್ಲಿಗೆ ಹೋದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾರ್ಮಲ್, ಯಾವ ರಿಪೋರ್ಟ್ ನೋಡಿದ್ರು ನಾರ್ಮಲ್ ಆದರೆ ರೋಗ ಇರುತ್ತೆ. ಅಂಥದಕ್ಕೆಲ್ಲ ಈ ಸರ್ಪದೋಷ ಪರಿಹಾರ ನಾವು ಮಾಡಿಕೊಳ್ಳಲೇಬೇಕು. ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥವನು ನಾಗರಾಜ. ಈ ಹೇಗೆ ಆಯಿತು? ಈ ನವನಾಗೇಂದ್ರ ಮತ್ತು ಈ ಸರ್ಪದ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಕಶ್ಯಪ ಮಹರ್ಷಿಗಳು ಗೊತ್ತಲ್ಲ, ಕಶ್ಯಪ ಮಹರ್ಷಿಗಳು 13 ಮಂದಿ ಪತ್ನಿಯರಲ್ಲಿ ಕದ್ರು ಅನ್ನುವಂತಹ ಒಬ್ಬ ಪತ್ನಿ ಇರ್ತಾಳೆ. ಕದ್ರು ಅಂತ ಕಶ್ಯಪ ಋಷಿಗಳ ಹೆಂಡತಿ. ಆ ಕದ್ರು ಅನ್ನುವಂಥವ್ರೆ ಸರ್ಪ ದೇವತೆಗಳ ಮಾತೆ, ಅಂದರೆ ತಾಯಿ. ಮಕ್ಕಳಲ್ಲಿ ಅಂದರೆ ಆ ಕದ್ರುವಿನ ಮಕ್ಕಳಲ್ಲಿ ತಕ್ಷಕ, ವಾಸುಕಿ ಅನ್ನುವಂಥ 2 ಹಾವಿನ ಜಾತಿ ತುಂಬ ಬಲಿಷ್ಠವಾದದ್ದು, ಪ್ರಧಾನವಾದದ್ದು. ಅದು ಬಿಟ್ಟರೆ ಅನಂತ, ಮಹಾಶೇಷ, ಕಪಿಲ, ನಾಗ, ಕುಳಿಕ, ಶಂಖಪಾಲ, ಭೂಧರ, ತಕ್ಷಕ, ವಾಸುಕಿ ಇವರು ನವನಾಗೇಂದ್ರರು. ನವನಾಗ ಅಂದರೆ 9 ನಾಗಗಳ ಒಂದು ಬಲ ಅಂತ, 9 ನಾಗನ ಜಾತಿ ಅಂತ ಹೇಳ್ತೀವಲ್ಲ, ಈ 9 ನಾಗನ ಜಾತಿ ನವನಾಗರು. ಇದರಲ್ಲಿ 52 ಮಂದಿ ಸರ್ವಶ್ರೇಷ್ಠರು, 16,000 ಪ್ರಕಾರಗಳ ಸರ್ಪಗಳು ಇದೆ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಎಂತೆಂಥ ಕೆಲವೊಂದು ಹಲ್ಲು ತುಂಬ ಗಟ್ಟಿ ಇರ್ತಕ್ಕಂಥ ಸರ್ಪ, ಆಮೇಲೆ ಬೆಂಕಿಯನ್ನು ಉಗುಳುವಂಥ ಸರ್ಪ, ಆಮೇಲೆ ಮನುಷ್ಯನನ್ನು ಅಥವಾ ಯಾರನ್ನ ನುಂಗುವಂತಹ ಸರ್ಪ, ಕಣ್ಣು ತುಂಬ ಕೆಂಪಾಗಿ ಕೆಂಡಾಮಂಡಲವಾಗಿರ್ತಕ್ಕಂಥ ಸರ್ಪ, ಭಯಂಕರವಾದಂಥ ಕೋಪ ಪಡ್ಕೊಳ್ಳುವಂಥ ಸರ್ಪ, ಏನೇನು ನಾನಾ ರೂಪಗಳನ್ನು ಪಡ್ಕೊಳ್ಳುವಂಥ ಸರ್ಪ, ಹೀಗೆ ಹಲವಾರು ಸರ್ಪದ ಒಂದು ವಿಭಿನ್ನವಾದಂಥ ಶಕ್ತಿ ಇದೆ ಬಿಡಿ. ಅದನ್ನು ನಾವು ತಾರಕ ಶಕ್ತಿ ಅಂತ ಹೇಳ್ತೀವಿ. ನಾವು ಸರ್ಪಕ್ಕೆ ಹಾನಿ ಯಾವತ್ತೂ ನಾವು ಉಂಟು ಮಾಡಬಾರ್ದು. ಸರ್ಪದಿಂದ ನಮಗೆ ಯಾವತ್ತೂ ಹಾನಿ ಉಂಟಾಗಲ್ಲ. ನಮ್ಮಲ್ಲಿ ಒಂದು ಹಾಡೇ ಇದೆಯಲ್ಲ, ಹಾವಿನ ದ್ವೇಷ 12 ವರ್ಷ ಅಂಥೇಳಿ. ಹಾಗೆ ಹಾವು ದ್ವೇಷವನ್ನು ಕಾರತು ಅಂದರೆ ಖಂಡಿತ ಆ ಗೋಲನ್ನು ರೀಚ್ ಮಾಡೇ ಮಾಡುತ್ತೆ. ಕಾಯ, ವಾಚ, ಮನಸ ಈ 3 ಕರ್ಮಗಳಿಂದ ನಾವು ಭಗವಂತರನ್ನು ತೃಪ್ತಿಯಾಗಿ ಪೂಜೆ ಮಾಡಬೇಕು. ಆಶ್ಲೇಷ ಬಲಿ ಆರಾಧನೆ ಮಾಡೋದ್ರಿಂದ ಬಹಳ ವಿಶೇಷವಾದ ಫಲ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಸರಿ, ಈ ಜನ್ಮದ ನಾವೇನಾದರೂ ಈ ಜನ್ಮದಲ್ಲಿ ಹಾವನ್ನು ಹೊಡೆದ್ಬಿಟ್ಟಿದ್ರೆ ಅಥವಾ ಪೂರ್ವ ಜನ್ಮದಲ್ಲಿ ಹೊಡೆದಿದ್ರೆ, ಪೂರ್ವ ಜನ್ಮದ ಒಂದು ಪಾಪಗಳು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಪೂರ್ವ ಜನ್ಮದಲ್ಲಿ ನಾವೇನಾದರೂ ಸರ್ಪದೋಷ, ಸರ್ಪಕ್ಕೆ ಹಾನಿ ಮಾಡಿದ್ರು ನಮಗೆ ಈ ಜನ್ಮದಲ್ಲಿ ಸರ್ಪದೋಷ ಇರುತ್ತೆ. ಜನ್ಮಾಂತರಗಳಲ್ಲಿ ಮಾಡಿದ್ದು, ಜೀವಿತಾವಧಿಯಲ್ಲಿ ಯಾವತ್ತಾದರೂ ಮಾಡಿರ್ತಕ್ಕಂಥವು, ವಿವಿಧ ಅವಸ್ಥೆಗಳಲ್ಲಿ ಅಂದರೆ ಮನಸ್ಸಿಂದ ಆಗ್ಬೋದು, ಮಾತಿಂದ ಆಗ್ಬೋದು, ಮಾತಿಂದ ಬೈದಿರೋದು, ಶಾರೀರಿಕವಾಗಿ ಹಿಂಸೆ ಮಾಡಿರ್ತಕ್ಕಂಥದ್ದು, ಕರ್ಮೇಂದ್ರಿಯ ವ್ಯಾಪಾರಕ್ಕೋಸ್ಕರ ಹಾವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು, ಮತ್ತು ಆ ಹಾವಿನ ಅಂಗಾಂಗಗಳನ್ನು ನಮ್ಮಿಂದ ತೊಂದರೆ ಆಗಿರ್ತಕ್ಕಂಥದ್ದು, ಈ ಥರದ್ದು ಯಾವ ತಿಳಿದೋ ತಿಳಿಯದೇನೋ ನಾವು ಮಾಡಿದರೆ, ಖಂಡಿತವಾಗಲೂ ನಮ್ಮ ಕುಟುಂಬಸ್ಥರು ಮಾಡಿದರೆ ಅಥವಾ ನಮ್ಮ ಪೂರ್ವಜರು ಮಾಡಿದರೆ, ಆಮೇಲೆ ಸರ್ಪವಧೆ, ಸರ್ಪವನ್ನು ಕೊಂದಿದ್ರೆ, ಸರ್ಪನನ್ನು ಹೊಡೆದಿದ್ರೆ, ದಂಡ ಅಂತ ಹೇಳ್ತೀವಿ, ಸರ್ಪವನ್ನು ಹೊಡೆದಿದ್ರೆ, ಮತ್ತು ಹುತ್ತಗಳನ್ನು ಅಗೆದು ಭೂಮಿಯಿಂದ ಅಂದರೆ ಹುತ್ತಗಳನ್ನು ಅಗೆದು ಮನೆ ಕಟ್ಕೊಳ್ಳುವಂಥದ್ದು, ಮತ್ತು ವೃಕ್ಷಗಳನ್ನು ನಾಶ ಮಾಡುವಂಥದ್ದು, ಇವೆಲ್ಲವೂ ಸರ್ಪದೋಷಕ್ಕೆ ಒಂದು ಕಾರಣ. ಬಂಜೇತನ, ಸಂತತಿ ನಾಶ ಮಾಡುತ್ತೆ. ಮತ್ತು ಕುಷ್ಠಾದಿ ರೋಗಗಳು, ಕುಷ್ಠರೋಗ ಗೊತ್ತಲ್ಲ, ಕುಷ್ಠಾದಿ ರೋಗಗಳನ್ನು ಶಾಪವಾಗಿ ಕೊಡುತ್ತೆ. ಹಾಗಾಗಿ ಆದಷ್ಟು ನಾವು ವಿಶೇಷವಾಗಿ ನಾಗನ ವಿಚಾರವಾಗಿ ಭಕ್ತಿ ಇರಬೇಕು. ನಮಗೆ ಕೃಷಿಯಲ್ಲಿ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾರೆ. ತಾವು ಬೆಳೆದಿರ್ತಕ್ಕಂಥ ಮೊದಲನೇ ಒಂದು
ಧಾನ್ಯವನ್ನು ದೇವಸ್ಥಾನಕ್ಕೆ ಕೊಟ್ಟು ಆ ಸುಬ್ರಹ್ಮಣ್ಯನಿಗೆ ಅಥವಾ ಸರ್ಪದೇವತೆಗೆ ಪ್ರಾರ್ಥನೆ ಮಾಡ್ತಾರೆ. ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕೆಲವೊಂದು ಶ್ರದ್ಧೆಯಿಂದ ಆಶ್ಲೇಷ ಬಲಿ ಮಾಡಲಿಲ್ಲ ಅಂದ್ಕೊಳ್ಳಿ, ನಿಮ್ಗೆ ಅದೇನು ಪ್ರಯೋಜನ ಇಲ್ಲ. ವ್ಯಕ್ತಿಗತವಾಗಿ ಮಾಡುವಂಥದ್ದೇ ಒಳ್ಳೆಯದು, ಸಾಮೂಹಿಕ ಬೇಡ. ಗುರು ಗಣಪತಿ ಪೂಜೆಯನ್ನು ಮಾಡಿ, ಹೇಗಿರಬೇಕು ಆಶ್ಲೇಷ ಬಲಿ ಪೂಜೆ, ಗುರುವನ್ನು ಪ್ರಾರ್ಥನೆ ಮಾಡಿ, ಗಣಪತಿ ಪೂಜೆಯನ್ನು ಮಾಡಿ, ನವಶಕ್ತಿಯಾದಿ ದೇವತೆಗಳನ್ನು ಆವಾಹನೆ ಮಾಡಿ ಸಂಕಲ್ಪ ಮಾಡುವಂಥದ್ದು. ಆಶ್ಲೇಷ ಬಲಿ ವಿಧಾನ ಆರಂಭ ಆಗುತ್ತೆ ಅಲ್ಲಿಂದ. ತೋರಣಗಳನ್ನು ಕಟ್ಟಿಕೊಂಡು ಒಂದು ಒಳ್ಳೆ ಯಾಗಶಾಲೆಯನ್ನು ತಗೊಂಡು ಶುದ್ಧಿ ಮಾಡಿಕೊಂಡು ಒಳ್ಳೆ ಪುರೋಹಿತರನ್ನು ಕರೆಸಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಅರಿಶಿಣ ಮತ್ತು ಕುಂಕುಮ, ರಂಗೋಲಿ ಹಿಟ್ಟು ಪುಡಿಗಳು ಮತ್ತು ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾನಾ ಬಗೆಯ ವರ್ಣಗಳನ್ನು, ಪಂಚವರ್ಣ ಅಂತೀವಿ, 5 ಬಗೆಯಾದ ಬಣ್ಣಗಳಿಂದ ರಂಗೋಲಿಯನ್ನು ಮಿಕ್ಸ್ ಮಾಡಿ ನವಪದ ಮಂಡಲ ಅಂತ ನವಪದ ಮಂಡಲವನ್ನು ರಚನೆ ಮಾಡಿ, ಆಶ್ಲೇಷ ಬಲಿ ಮಂಡಲವನ್ನು ರಚನೆ ಮಾಡಿ, ಆ ಮಂಡಲವನ್ನು ತುಂಬ ಆಕರ್ಷಣೆಯಾಗಿ ಸರ್ಪದ ಥರನೇ ಕಾಣುತ್ತೆ, ನಿಮಗೆ ಭಯ ಆಗುತ್ತೆ. ಸರ್ಪ ನವಪದ ಮಂಡಲ ಅದೆಲ್ಲವನ್ನು ತಯಾರು ಮಾಡಿಕೊಂಡು ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ ಕೊಟ್ಟು ವಾಸುಕಿ ನಾಗರಾಜನನ್ನು ಆವಾಹನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡೋದು. ಉಳಿದ ಅಷ್ಟಪದ್ಮಗಳಲ್ಲಿ ಅಷ್ಟಕುಲ ಸಂಜಾತರಾದ ಅನಂತ, ಶೇಷ, ಕಪಿಲ, ನಾಗ, ಕುಳಿಕ, ಶಂಖಪಾಲ, ಭೂಧರ, ತಕ್ಷಕ ಅವರ ಆವಾಹನೆ ಮಾಡಿ ಆಶ್ಲೇಷ ಬಲಿ ಮಂಡಲ ಸುತ್ತು 52 ಪದಗಳ ಸರ್ಪಕುಲದ 52 ಮಂದಿ ಸರ್ವಶ್ರೇಷ್ಠ ಆವಾಹನೆಗಳನ್ನು ಮಾಡಿ ಸರ್ಪಗಳಿಗೆ, ಪತ್ನಿಯರಿಗೆ, ಪುತ್ರರಿಗೆ, ಪುತ್ರಿಯರಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಸಹಿತ ಸರ್ಪ ಸಂಕುಲ ಎಲ್ಲರನ್ನೂ ಆವಾಹನೆ ಮಾಡಿ ಬಲಿಪ್ರದಾನ ಮಾಡಿ ಇಂದ್ರಾದಿ ಅಷ್ಟದಿಕ್ಪಾಲಕರು, ದೇವಗಣಗಳು, ನಾಗಗಣಗಳನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡುವಂಥದ್ದು ಪದ್ಧತಿ ನಮ್ಮಲ್ಲಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಧ್ಯಾನವನ್ನು ಮಾಡಬೇಕು. ಅನಂತರ ಕಲ್ಪೋಕ್ತವಾಗಿ ಆಸನ, ಆಚಮನ, ಪಾದ್ಯ, ಅರ್ಘ್ಯ, ಆಚಮನ, ಮಧುಪರ್ಕ ಮತ್ತು ವಿಶೇಷ ಸ್ನಾನ, ವಸ್ತ್ರ, ಆಭರಣ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ವಂದನೆಗಳೆಂಬ ಷೋಡಶ ಉಪಚಾರ ಪೂಜೆಗಳನ್ನು ನಾವು ವಿಶೇಷವಾಗಿ ಸಲ್ಲಿಸಿ ಹಾಲು ಮತ್ತು ಸಕ್ಕರೆ ಮತ್ತು ಬಾಳೆಹಣ್ಣು, ಜೇನುತುಪ್ಪ, ತುಪ್ಪ ಇವೆಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿ ಅನ್ನಕ್ಕೆ ಅದರಿಂದ ಚಿಕ್ಕ ಚಿಕ್ಕ ಪಿಂಡಗಳನ್ನು ಮಾಡಿ ಸರ್ಪ ಮಂಡಲಗಳಿಗೆ, ಪದಗಳಿಗೆ ಅಲಂಕರಿಸಿ ಸಮರ್ಪಣೆ, ಬಲಿಪ್ರದಾನವನ್ನು ಸಮರ್ಪಣೆ ಮಾಡಬೇಕು. ದೇವತೆಗಳಿಗೆ ಪ್ರಿಯಾಗಿರುವಂಥ ರೀತಿಯಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಇದೊಂದು ಮಹಾಮಹಿಮವಾಗಿರ್ತಕ್ಕಂಥ ಒಂದು ವಿಶೇಷವಾದ ಆಶ್ಲೇಷ ಬಲಿ ಪೂಜೆ. ಇದನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಜೊತೆಗೆ ಇದನ್ನು ಸ್ವೀಕರಿಸಪ್ಪ ಅಂತೇಳಿ ನಾವು ಸರ್ಪದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಅವರು ಸ್ವೀಕರಿಸಿ ಸುಪ್ರೀತರಾಗಿ ಶಾಪವನ್ನು ನಿರ್ಮುಕ್ತ ಮಾಡ್ತಾರೆ. ಸರ್ಪದೋಷದಿಂದ ಬಳಲ್ತಾ ಇರ್ತಕ್ಕಂಥ ನಿಮಗೆ ಅವೆಲ್ಲವೂ ದೂರ ಆಗುತ್ತೆ. ದೂರವಾದ ನಂತರ ಸಂತಾನ ಬೇಕಾದವರು ಸಂತಾನ, ಮತ್ತು ಅಭಿವೃದ್ಧಿ ಬೇಕಾದವ್ರಿಗೆ ಅಭಿವೃದ್ಧಿ, ವಿವಾಹ ಬೇಕಾದವ್ರಿಗೆ ವಿವಾಹ, ಆರೋಗ್ಯ ಬೇಕಾದವ್ರಿಗೆ ಆರೋಗ್ಯ, ಕೃಷಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ವಿಶೇಷವಾದ ಫಲ ಇವೆಲ್ಲವೂ ಸಿಕ್ಕಿ ಸಂತೋಷವಾಗಿರ್ತೀರಾ. ಹಾಗಾಗಿ ಸರ್ಪದೋಷ ಇದೆಯಾ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಪರಿಹಾರ ಮಾಡಿ ತದನಂತರ ಕರೆದಂಥ ಬ್ರಾಹ್ಮಣನಿಗೆ ವಿಶೇಷವಾಗಿ ದಕ್ಷಿಣೆಗಳನ್ನು ಕೊಟ್ಟು ಭೋಜನವನ್ನು ಹಾಕಿಸಬೇಕು. ಬ್ರಾಹ್ಮಣ ಭೋಜಯಿತ್ವ ಆಶಿಷೋ ವಾಚಯಿತ್ವ ಅಂತೇಳಿ ಊಟ ಮಾಡಿದ್ಮೇಲೆ ಆಶೀರ್ವಾದವನ್ನು ಮಾಡುವಂಥದ್ದು ವಿಶೇಷವಾದಂಥ ಈ ಸರ್ಪದೋಷ ಪರಿಹಾರಕ್ಕೆ ಇರ್ತಕ್ಕಂಥ ಬಹಳ ಅದ್ಭುತವಾದಂಥ ಫಲ. ನೋಡಿದ್ರಲ್ಲ, ಪರಿಪೂರ್ಣವಾದ ವಿಡಿಯೋವನ್ನು ನೋಡಿದಾಗ ಮಾತ್ರನೇ ಈ ಸರ್ಪದೋಷದ ಬಗ್ಗೆ ನಿಮಗೆ ಗೊತ್ತಾಗೋದು. ವಿಶೇಷವಾಗಿ ಈ ಒಂದು ಸರ್ಪದೋಷ ನಿಮ್ಗೆ ಇದೆಯಾ ಇಲ್ವಾ ಅಂತ ನಿಮ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಹೈಯರ್ ಅಸ್ಟ್ರಾಲಜಿ, ವೇದಿಕ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಸರ್ಪದೋಷ ಇದ್ದರೆ ಅದನ್ನು ಪರಿಹಾರ ಮಾಡುವಂಥದ್ದು ಬಹಳ ಮುಖ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.